ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದುಬಿಟ್ಟು ಬುಧವಾರ ಬೆಳಿಗ್ಗೆ ನೋಡ್ತಾ ಇರ್ಬೋದು. ಇಲ್ಲಿ ನಮ್ಮ ಅಣ್ಣ ಮತ್ತು ನನ್ನ ಮಗ ಮಲ್ಕೊಂಡಿದ್ದಾರೆ. ನಮ್ಮ ಅಣ್ಣನ ಜೊತೆ ತುಂಬ ಚೆನ್ನಾಗಿ ಮಲಗ್ತಾನೆ ಇವನು. ನಿದ್ದೆ ಕೂಡ ಚೆನ್ನಾಗಿ ಮಾಡ್ತಾನೆ. ಇನ್ನು ನಮ್ಮ ಅತ್ತಿಗೆ ಬೇಗ ಎದ್ದಿದ್ರು. ಎದ್ದ ತಕ್ಷಣ ಅವರು ಟಿ ವಿ ಅಂತೂ ಹಾಕ್ತಾರೆ. ಯಾವಾಗಾದ್ರೂ ಎದ್ದೋಳಿ ಫಸ್ಟ್ ಹಾಕೋದೇ ಟಿ ವಿ ಅವರು. ಎಲ್ಲರೂ ಅಷ್ಟೇ ಅಲ್ವಾ, ಕೆಲವರು ಎದ್ದ ತಕ್ಷಣ ಟಿ ವಿ ಹಾಕೋ ಅಭ್ಯಾಸ ಇದೆ. ಇನ್ನು ನಮ್ಮ ಮನೆಯವರು ಕೂಡ ಅಷ್ಟೊತ್ತಿಗೆ ಎದ್ಬಿಟ್ಟಿದ್ರು. ಇನ್ನು ನನ್ನ ತಮ್ಮ ಕೂಡ ಮಲ್ಕೊಂಡಿದ್ದ. ಅವನು ಮಲ್ಕೊಂಡು ಇನ್ನು ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾ ಇದ್ದ. ನೋಡ್ತಾ ಇರ್ಬೋದು, ಇನ್ನೊಂದು ಸ್ವಲ್ಪ ಕತ್ಲೆ ಇದೆ. ಆಗಲೇ ಟೈಮ್ ಬಂದುಬಿಟ್ಟು 6 ಗಂಟೆನಾಗಿತ್ತು. ಅವಾಗ ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿದ್ದೆ ಮತ್ತು ಟೀ ಕೂಡ ಮಾಡಿದ್ದೆ. ಬೆಳಗ್ಗೆ ಬೇಗ ಎದ್ದಿದ್ವಿ ನಾವು. ಟೀ ಮಾಡಿ ಆಮೇಲೆ ಒಂದು ಸತಿ ಕುಡಿದ್ಬಿಟ್ಟಿದೆ. 2 ಟ್ರಿಪ್ಪು ನಾನು ಬಿಸಿ ಮಾಡ್ಕೊತಾ ಇದ್ದೀನಿ, ಕುಡಿಬೇಕು ಅಂತ ಅನ್ನಿಸ್ತು. ತುಂಬ ಚಳಿ ಅಂದರೆ ಸಖತ್ತು ಚಳಿ ಅನ್ನಿಸ್ತಾ ಇದೆ. ಮತ್ತು ಹನಿ ಕೂಡ ಬರ್ತಾ ಇತ್ತು. ಅದಕ್ಕೋಸ್ಕರ ಇನ್ನು ಅಂದರೆ ನಮ್ಮ ಅಕ್ಕರು, ಅವ್ರ ಅಕ್ಕ ಆಗಬೇಕು, ಎದುರ ಮನೆಯವರು ಬಂದುಬಿಟ್ಟು ಬೆಂಕಿ ಕಾಸ್ತಾ ಇದ್ದರು. ನಾನು ಹೋಗಿ ಕಾಸ್ಕೊಳೋಣ ಅಂದ್ಕೊಂಡೆ. ಬಟ್ ಅದು ಒಂದು ಸತಿ ಅಭ್ಯಾಸ ಮಾಡಿಬಿಟ್ರೆ ಅದೇ ಅಭ್ಯಾಸ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಸುಮ್ಮನೆ ದೂರದಿಂದನೇ ನೋಡಿ ಮಾತಾಡಿಸ್ದೆ ಅವ್ರನ್ನ. ಇನ್ನು ಅಂಗಡಿ ಅಂತೂ ಕ್ಲೋಸ್ ಆಗಿದೆ ಅಲ್ವಾ, ಸದ್ಯಕ್ಕೆ ನಡೀತಾ ಇಲ್ಲ. ಅದಕ್ಕೋಸ್ಕರ ಸುಮ್ಮನೆ ನಿಂತ್ಕೊಂಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ನೆನೆಸ್ಕೊತಾ ಇದ್ದೆ. ಎದ್ದ ತಕ್ಷಣವೇ ಎಲ್ಲ ನೀಟಾಗಿ ಕಸ ಗುಡಿಸಿ ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇಷ್ಟೊತ್ತಿಗೆ ಪೂಜೆ ಕೂಡ ಮಾಡಿಬಿಟ್ಟು ಅಂಗಡಿ ಕೆಲಸ ನೋಡ್ಕೊತಾ ಇದ್ದೆ ಅಂತ ನೆನೆಸ್ಕೊಂಡು ಸುಮ್ಮನೆ ಆ ಕಡೆ ನೋಡ್ತಾ ಇದ್ದೆ. ಏನು ಮಾಡೋದು, ಪರಿಸ್ಥಿತಿ ಹೆಂಗಿದೆ, ಒಂದು ಸ್ವಲ್ಪ ದಿನ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ. ಅದಕ್ಕೋಸ್ಕರ ಅದಕ್ಕೆ ಮತ್ತೆ ನಮ್ಮ ಅಕ್ಕ ಕರಿತಾ ಇದ್ರು, ಬಾ ಬೆಂಕಿ ಕಾಯಿಸು ಅಂತೇಳ್ಬಿಟ್ಟು. ಇಲ್ಲಮ್ಮ, ಅದೇ ಅಭ್ಯಾಸ ಆಗಿಬಿಡುತ್ತೆ. ಸರಿ ಒಂದು ಸತಿ ಕಾಯಿಸ್ಬಿಟ್ರೆ ದಿನ ಮತ್ತೆ ಹೋಗಿ ಎಲ್ಲಾದರೂ ಬೆಂಕಿ ಹಾಕಲಿ ಅಲ್ಲೇ ಹೋಗಿ ಕೂತ್ಕೊಳ್ಳೋಣ ಅಂತ ಅನಿಸ್ಬಿಡುತ್ತೆ. ಬೇಡ, ನೀವೇ ಕಾಯಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದೆ ನಾನು. ಇನ್ನು ಇದು ಬಂದುಬಿಟ್ಟು ಟೈಮ್ ಆಗಲೇ 8:30 ಆಗಿತ್ತು. ಆಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಇಲ್ಲಿ ನೋಡ್ತಾ ಇರ್ಬೋದು, ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ವ ಮಂಗಳವಾರದ ದಿನ. ಅದಕ್ಕೆ ರೈಸ್ ಎಲ್ಲ ಮಾಡಿದ್ದೆ ಸಾಯಂಕಾಲಕ್ಕೆ. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಸಾಂಬಾರು ಮಾಡಿದ್ರು. ಅದು ಹಂಗೆ ಸರ್ವ್ ಮಾಡ್ಕೊಂಡ್ವಿ. ಮತ್ತು ಇದು ಬೆಳಗ್ಗೆ ನಮ್ಮ ಮನೆಯವ್ರು ಯಾಕೋ ಬಾಯೆಲ್ಲ ಒಂಥರ ಕೆಟ್ಟೋಗಂಗಾಗಿದೆ ಅಂತಂದರು. ನಾನೇನು ಮಾಡಿದೆ, ಈ ಥರ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನು ಹುರ್ಕೊಂಡೆ. ಅದ್ರಲ್ಲಿ ಚೆನ್ನಾಗಿ ಸ್ವಲ್ಪ ಹುರ್ಕೊಂಬಿಟ್ಟು ಮತ್ತು ಮುದ್ದೆ ಕೂಡ ಇಟ್ಟಿದ್ದೆ ಸೈಡಲ್ಲಿ. ಬಿಸಿ ಮುದ್ದೆ ಮಾಡಿ ಗೊಜ್ಜು ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಸ್ವಲ್ಪ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕಬೇಕು. ನಾನು ಹುಣ್ಸೆಹಣ್ಣು ಕ್ಯೂಚಬೇಕಾದ್ರೆ ಹುಣ್ಸೆಹಣ್ಣು ಹಾಕ್ಕೊಂಡು ಕ್ಯೂಚಿದ್ದೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೋಡ್ತಾ ಇರ್ಬೋದು, ಮುದ್ದೆ ಕೂಡ ಆಯಿತು. ಏನು ಒಂದು ಟೈಮು ಮುದ್ದೆ ಮಾಡಲಿಲ್ಲ ಅಂದರೆ ಒಂಥರ ಅನಿಸ್ಬಿಡುತ್ತೆ. ನೈಟ್ ಅನ್ನ ಮಾಡಿದ್ರೆ ಬೆಳಗ್ಗೆ ಕಂಪಲ್ಸರಿ ಮುದ್ದೆ ಬೇಕೇ ಬೇಕು. ನಮ್ಮ ಮನೆಯವ್ರಿಗಷ್ಟೇ, ಅವ್ರಿಗೆ ತುಂಬ ಅಭ್ಯಾಸ ಆಗಿಬಿಟ್ಟಿದೆ ಮುದ್ದೆಲಿ ಊಟ ಮಾಡಿ. ಅದಕ್ಕೋಸ್ಕರ ಇನ್ನು ಫುಲ್ಲು ಅಂದರೆ ಮಂಜೆಲ್ಲ ಬೀಳ್ತಾ ಇತ್ತು. ಸ್ವಲ್ಪ ಹನಿ ಥರನೂ ಬರ್ತಾಯಿತ್ತು. ಎಷ್ಟೊತ್ತಾದರೂ ಕೂಡ ಟೈಮ್ ಬಂದುಬಿಟ್ಟು ಬೆಳಿಗ್ಗೆ ಆಗಲಿಲ್ಲ ಅಂದರೆ ಒಂಥರ ಕತ್ಲು ಥರನೇ ಅನ್ನಿಸ್ತಾ ಇತ್ತು. ಇನ್ನು ಟೈಮ್ ಆಗಲೇ 9:30, 9:45 ಏನಾಗಿತ್ತು. ಇನ್ನು ಆಗಲೇ ಎಲ್ಲರೂ ಕೂಡ ಊಟ ಮಾಡಿದ್ವಿ ನಾವು. ಊಟ ಮಾಡಿಬಿಟ್ಟು ಇವಾಗ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಅಂದರೆ ಮಂಗಳವಾರ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ವ, ಅದಕ್ಕೆ ಸಾಯಂಕಾಲ ನಾನೇನು ತೊಳೆದಿರಲಿಲ್ಲ, ಎಲ್ಲ ಹಂಗೆ ಇಟ್ಟಿದ್ದೆ. ಇನ್ನು ಅವನು ಕೂಡ ಎಲ್ಲ ಒಂದು ಟಬ್ಗೆ ಹಾಕಿ ಇಟ್ಟಿದ್ದೆ ನೀಟಾಗಿ. ಇನ್ನೇನು ಬಂದಿದ್ದೀವಿ, ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ತೊಳೆಯೋಣ ಅಂದ್ಕೊಂಡೆ. ಇನ್ನು ಬಂದ ತಕ್ಷಣ ಇನ್ನೇನು ಎಂಜಲು ಮುಟ್ಟೋದು ಅಂತ ಹೇಳ್ಬಿಟ್ಟು ನಾನೇನು ತೊಳಿಲಿಲ್ಲ, ಎಲ್ಲ ಕೂಡ ಹಾಗೆ ಎತ್ತಿಟ್ಟಿದ್ದೆ. ಅದಕ್ಕೋಸ್ಕರ ಎಲ್ಲ ಇವಾಗ ನೀಟಾಗಿ ಎಲ್ಲ ತೊಳಿತಾ ಇದ್ದೀನಿ. ಪಾತ್ರೆ ಅಂತೂ ತುಂಬಾ ಇದ್ದವು. ಹಂಗೇ ಒಂದು ಸತಿ ನಾವು ಒಂದು ಟ್ರಿಪ್ ತೊಳಿಲಿಲ್ಲ ಅಂತಂದರೆ ಅದು ಡಬಲ್ ಆಗಿಬಿಡ್ತವೆ. ಯೂಸ್ ಮಾಡದೇ ಇರಲಿ, ಏನಾದರೂ ಒಂದು ಸ್ವಲ್ಪ ಇದಾಗ್ಬಿಟ್ರೆ ಹಂಗೆ ತೊಳೆದಿಡೋ ಅಭ್ಯಾಸ ಇದೆ ಅಲ್ವಾ, ಅದಕ್ಕೋಸ್ಕರ ಜಾಸ್ತಿನೇ ಆಗ್ತಾಯಿರುತ್ತೆ. ಇನ್ನು ಎಲ್ಲರೂ ಕೂಡ ಸಿಂಧಿಯಾಸ ಎಲ್ಲ ಇಟ್ಕೊಂಡು ಹೋಗ್ತಾಯಿದ್ರು, ಹೋಗೋರು ಬರೋರು. ಸಿಂಧಿಯಾಸ ಎಲ್ಲ ನೋಡಿಕೊಂಡು ಸ್ವಲ್ಪ ಹಂಗೆ ಅಂದರೆ ಪಾತ್ರೆ ತೊಳ್ಕೊತ ಟೈಮ್ ಸ್ಪೆಂಡ್ ಮಾಡಿದೆ ನಾನು. ಹಸು ನೋಡೋಕ್ಕೆ ಒಂಥರ ಖುಷಿ. ಎಷ್ಟೊಂದಿದೆ ಅಂದರೆ ನಮ್ಮ ಏರಿಯಾದಲ್ಲಿ ಏನಿಲ್ಲ ಅಂದರೂ ಮನೆಯಲ್ಲಿ ಒಂದು ಮನೆಗೆ ಬಂದುಬಿಟ್ಟು 3, 2, 4 ಆ ಥರ ಸಿಂಧಿಯಾಸ ಸಾಕೊಂಡ್ಬಿಟ್ಟಿದ್ದಾರೆ. ಅವರೆಲ್ಲ ಸ್ವಲ್ಪ 10 ಗಂಟೆ ಆದ ತಕ್ಷಣ ಅವಕ್ಕೆಲ್ಲ ಮನೆ ಹತ್ರ ಕರ್ಕೊಂಡೋಗಿ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಮತ್ತೆ ಕಟ್ಟಾಕ್ತಾ ಇರ್ತಾರೆ. ಇನ್ನು ನನ್ನ ಮಗ ಕೂಡ ನೋಡ್ತಾ ಇರ್ಬೋದು, ಎಷ್ಟು ತರಲೆ ಮಾಡ್ತಾನೆ ಅಂದರೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ದಾನೆ. ಅವ್ರ ಅಪ್ಪಾಜಿ ಜೊತೆ ಆಟ ಆಡ್ತಾ ಇದ್ದ. ಒಂದೆರಡು ದಿನ ಒಂಥರ ಸೆಕೆ ಅನ್ನಿಸ್ತು. ಆಮೇಲೆ ಮತ್ತೆ 1-2 ದಿನದಿಂದ ಮತ್ತೆ ಚಳಿ ಥರ ಅನ್ನಿಸ್ತಾ ಇದೆ. ಇನ್ನು ಶಿವರಾತ್ರಿ ಹಬ್ಬ ಬರೋವರೆಗೂ ಅಷ್ಟೇ ಸ್ವಲ್ಪ ಚಳಿನೇ ಅನಿಸುತ್ತೆ. ಇನ್ನು ಇದು ಡಿಸೆಂಬರ್ ತಿಂಗಳಲ್ವ, ಈ ತಿಂಗಳು ಫುಲ್ಲು ಸಖತ್ತು ಚಳಿ ಇರುತ್ತೆ. ಮತ್ತು ಶಿವರಾತ್ರಿ ಮುಗಿಯೋವರೆಗೂ ಸ್ವಲ್ಪ ಚಳಿನೇ. ಇನ್ನು ಬಂದುಬಿಟ್ಟು ಸಾಯಂಕಾಲ ಸ್ವಲ್ಪ ರೈಸ್ ಜಾಸ್ತಿ ಮಾಡಿಟ್ಟು ಹೋಗಿದ್ನಲ್ವ, ಅದು ಸ್ವಲ್ಪ ಮಿಕ್ಕಿತ್ತು. ಇನ್ನು ಮುದ್ದೆಗೆ ನಾನು ಹಾಕಲಿಲ್ಲ, ಅಕ್ಕಿ ಹಾಕ್ಬಿಟ್ಟು ಮುದ್ದೆ ಮಾಡಿದ್ದೆ. ಇನ್ನು ಸ್ವಲ್ಪ ವೇಸ್ಟ್ ಆಗಿಬಿಡುತ್ತೆ. ಮಧ್ಯಾಹ್ನಕ್ಕಾದರೂ ಸ್ವಲ್ಪ ಈ ಥರ ಸ್ವಲ್ಪ ಚಿತ್ರಾನ್ನ ಗೊಜ್ಜು ಮಾಡಿಬಿಟ್ಟು ಅನ್ನ
ಕಲಿಸ್ಕೊಂಡು ಸ್ವಲ್ಪ ಬಿಸಿ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಗೊಜ್ಜು ಕೂಡ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ತಿನ್ನಲ್ಲ, ಈಗ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅವರಿಗೆ, ಅದಕ್ಕೋಸ್ಕರ ನಾನು ಒಣಮೆಣ್ಸಿನ್ಕಾಯಿನೇ ಹಾಕ್ತಾಯಿದ್ದೀನಿ ಇವಾಗ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು 3 ಈರುಳ್ಳಿ ಮತ್ತು ಒಂದು 5-6 ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಶೇಂಗಾ ಬೀಜ, ಕಡಲೆಬೇಳೆ ಅವೆಲ್ಲ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಟೊಮೆಟೊ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಇವಾಗ ಅನ್ನ ಇತ್ತಲ್ವ, ಅನ್ನ ಎಲ್ಲ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಉದುರುದ್ರೆಲ್ಲ ಮಾಡಿಕೊಂಡು ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿದೆ. ಮತ್ತು ಸ್ವಲ್ಪ ಇದಾಗ್ಬಿಡುತ್ತೆ ಅಂತ ಹೇಳಿ ಅನ್ನ ಕೂಡ ತುಂಬ ಚೆನ್ನಾಗಿತ್ತು, ಗಟ್ಟಿಯಾಗಿತ್ತು. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಒಂದು ಟೈಮ್ ಆಗುತ್ತೆ ಅಂತ ಹೇಳಿ ಇನ್ನು ಬೆಳಗ್ಗೆ ಬಂದುಬಿಟ್ಟು ಮುದ್ದೆ ಮಾಡಿದ್ನಲ್ವ, ಮುದ್ದೆ ತಿಂದಿದ್ದು ಬೆಳಗ್ಗೆ. ಮತ್ತು ಸುಮ್ಮನೆ ಅನ್ನ ಬಂದುಬಿಟ್ಟು ಮತ್ತು ಸಾಯಂಕಾಲ ಆಗ್ತಾ ಸ್ವಲ್ಪ ಅಳಿಸೋಗ್ಬಿಡುತ್ತೆ ಅಂತ ಹೇಳಿ ಹಂಗೆ ಸ್ವಲ್ಪ ಬಿಸಿ ಮಾಡಿದೆ. ಇನ್ನು ಬೆಳಗ್ಗೆ ಮಾಡಿರೋ ಟೀ ಕೂಡ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ನಾನೇ ಜಾಸ್ತಿ ಟೀ ಕುಡಿಯೋದು, ನಮ್ಮ ಮನೆಯವರು ಅಷ್ಟೊಂದು ಕುಡಿಯಲ್ಲ, ಯಾವಾಗಾದ್ರೂ ಒಂದು ಸ್ವಲ್ಪ ಕುಡಿತಾರಷ್ಟೇ. ಇದು ಬೆಲ್ಲ ಮತ್ತು ಟೀ ಪುಡಿ ಮತ್ತು ಹಾಲು ಹಾಕಿ ಮಾಡಿರೋದು, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತ ಹೇಳಿಬಿಟ್ಟು ಕುಡಿತಾ ಇದ್ದೀನಿ. ಇದು ಹಾಲು ಪೌಡ್ರ್ ಹಾಕಿದ್ರೆ ಅದಿಷ್ಟೊಂದು ಟೈಮಿಂಗ್ಸ್ ಇರುತ್ತೆ, ಅಷ್ಟರೊಳಗೆ ಖಾಲಿ ಮಾಡಬೇಕು. ಹಾಲಲ್ವಾ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಇರುತ್ತೆ ಅಂತ ಹೇಳಿ ಹಂಗೆ ಎತ್ತಿಟ್ಟಿದ್ದೆ ಸೋಸ್ಬಿಟ್ಟು ಚಿಕ್ಕ ಇದರಲ್ಲೇ. ಅದನ್ನು ಇವಾಗ ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಕೆಲಸ ಎಲ್ಲ ಹಂಗೆ ಇತ್ತು, ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ಡೈಲಿ ಒಬ್ಬ ತಾತ ಬರ್ತಾರೆ ನಮ್ಮ ಮನೆ ಹತ್ರ, ಆ ತಾತ ಕೂಡ ಬಂದಿದ್ದರು. ಆ ತಾತನ ನಾನು ತೋರಿಸ್ಲಿಲ್ಲ, ಅಂದರೆ ಒಂದು 2-3 ವೀಡಿಯೋದಲ್ಲಿ ತೋರಿಸಿದ್ದೀನಿ ಆ ತಾತನ. ಆ ತಾತ ಬಂದಿದ್ದರು, ಮಾತಾಡ್ತಾ ಇದ್ರು ನಮ್ಮ ಮನೆಯವರು. ಆ ತಾತ ಬಂದುಬಿಟ್ಟು, ಆ ತಾತ ಸ್ವಲ್ಪ ಕಾಮಿಡಿ ಜಾಸ್ತಿ ಮಾಡ್ತಾರೆ. ಆ ತಾತನಿಗಿಂತ ನಮ್ಮ ಮನೆಯವರು ಕೂಡ ಕಾಮಿಡಿ ಜಾಸ್ತಿ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇಬ್ಬರು ಮಾತಾಡ್ಕೊಂಡು ನಕ್ಕೊಂಡಿದ್ರು. ನನಗೂ ಕೂಡ ತುಂಬ ನಗು ಬರ್ತಾಯಿತ್ತು ಅವ್ರು ಮಾತಾಡಿದ್ದಕ್ಕೆ. ಇನ್ನು ಕೇಳ್ತಾ ಇದ್ರು, ನೀವಿಬ್ಬರು ಹೆಂಗೆ ಪರಿಚಯ, ಹೆಂಗೆ ಮದುವೆ ಆದರೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಹೇಳ್ತಾ ಇದ್ರು, ಹಿಂಗೆ ಅಂದರೆ ಅಲ್ಲಿ ಪರಿಚಯ ಇಲ್ಲಿ ಪರಿಚಯ, ಯಾರು ಪ್ರಪೋಸ್ ಮಾಡಿದ್ದಂತ ಎಲ್ಲ ಕೇಳ್ತಾ ಇದ್ರು ನಮ್ಮ ಮನೆಯವರು. ಎಲ್ಲ ಸುಮ್ಮನೆ ಹೇಳ್ತಾ ಇದ್ರು, ಅದಕ್ಕೆ ಸ್ವಲ್ಪ ನಗು ಬರ್ತಾಯಿತ್ತು ನನಗೂ ಕೂಡ. ಇನ್ನು ಹಂಗೆ ಸ್ವಲ್ಪ ನಮ್ಮ ಲೈಫ್ ಸ್ಟೋರಿ ಎಲ್ಲ ಕೇಳಿದ್ರು, ಮತ್ತು ನಾವು ಮದುವೆ ಆಗಿದ್ದು ಅದೆಲ್ಲ ಕೂಡ ಕೇಳ್ತಾ ಇದ್ರು. ಆ ತಾತನಿಗೆ ಗೊತ್ತು, ಆದರೂ ಕೂಡ ಕೆಲವ್ರು ಇರ್ತಾರಲ್ಲ, ಅವ್ರ ಬಾಯಲ್ಲಿ ಏನು ಬರುತ್ತೆ ಅಂತ ಕೇಳೋಕ್ಕೂ ಕೆಲವ್ರಿಗೆ ಇಂಟ್ರೆಸ್ಟು. ಅಂದರೆ ಹಿಂದಿನ ಕಾಲದವ್ರಿಗೆ ತುಂಬ ಇಂಟ್ರೆಸ್ಟ್, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಅವ್ರಿಗೆ ಆಗಲೇ ಏಜ್ ಬಂದುಬಿಟ್ಟು ಒಂದು 80 ಮೇಲೇ ಇದೆ ಆ ತಾತನಿಗೆ. ಅವ್ರು ಕೇಳ್ತಾನೆ ಇದ್ದರು, ಅದಕ್ಕೆ ನಮ್ಮ ಮನೆಯವ್ರು ಸುಮ್ಮನೆ ಹೇಳ್ತಾ ಇದ್ರು. ಇನ್ನು ನಾನು ಕೂಡ ಮಾತಾಡ್ತಾ ಇದ್ದೆ, ಹಂಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರ ಜೊತೆ. ನನ್ನ ಮಗ ಕೂಡ ತುಂಬ ಚೆನ್ನಾಗಿ ಮಲ್ಕೊಂಡಿದ್ದ. ಇನ್ನು ಮಲ್ಕೊಳ್ಳಿ, ಸ್ವಲ್ಪ ಕೆಲಸ ಇದೆ, ಅವನ ಎದ್ದೇಳೋಷ್ಟೊತ್ತಿಗೆ ಕೆಲಸ ಮಾಡೋಣ ಅಂತ ಹೇಳಿ ಕೂಡ ನಾನು ಸ್ವಲ್ಪ ಸುಮ್ಮನೆ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಸಿಂಪಲಾಗಿ ಹೇಳ್ತಾರೆ, ನಾನೆಲ್ಲ ಹೋಗಿದ್ರು ಅಂತ ದುರ್ಗಕ್ಕೆ, ಚಿತ್ರದುರ್ಗಕ್ಕೆ ಹೋಗಿದ್ರಂತೆ. ಹೋದ ತಕ್ಷಣ ಅಲ್ಲಿ ಸ್ವಲ್ಪ ಮಾವನಿಗೆ BP ಜಾಸ್ತಿ ಇತ್ತಂತೆ. ಅದಕ್ಕೆ ಅವ್ರು ಬಂದುಬಿಟ್ಟು ಸ್ವಲ್ಪ BP ಎಲ್ಲ ಕಡಿಮೆ ಆಗಬೇಕು, ನಾರ್ಮಲ್ ಸ್ಟೇಜಲ್ಲಿದ್ದರೆ ಮಾತ್ರ ಏನಾದರೂ ಸ್ವಲ್ಪ ಆಪ್ರೇಷನ್ ಅದೆಲ್ಲ ಮಾಡೋಕ್ಕಾಗುತ್ತೆ, ಜಾಸ್ತಿ ಇದೆ ಇವರಿಗೆ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರಂತೆ. ಅದಕ್ಕೆ ಅತ್ತೆ ಕೂಡ ಫೋನ್ ಮಾಡಿದ್ರು, ನಾವು ಹೊರಟಿದ್ವಿ ಹೋಗೋಣ ಅಂತ ಹೇಳಿಬಿಟ್ಟು. ಇನ್ನು ನೀವು ಬರೋದು ಬೇಡ, ಇನ್ನೊಂದು ಸ್ವಲ್ಪ ದಿನ ಲೇಟ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅಷ್ಟರೊಳಗೆ ನೀನು ಸ್ವಲ್ಪ ಸುಧಾರಿಸ್ಕೊಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇತ್ತು ನಮ್ಮ ಅತ್ತೆ. ಸರಿ ಬೇಡ, ಹೆಂಗೆ ಒಳ್ಳೇದಾಯಿತು, ಒಂದು ಸ್ವಲ್ಪ ಟೈಮ್ ಆದರೂ ಸಿಕ್ತಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಸ್ವಲ್ಪ ಖಾರ ಅದೆಲ್ಲ ಕಡಿಮೆ ತಿನ್ನೋಕ್ಕೆ ಅಂತ ಹೇಳಿದ್ವಿ. ಸರಿ ಅಂತ ಹೇಳಿದರು. ಸ್ವಲ್ಪ ಆದಷ್ಟು BP ಎಲ್ಲ ನಾರ್ಮಲಾಗಿದ್ದರೆ ಮತ್ತು ಆಪ್ರೇಷನ್ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅವರು ಬ್ಲಡ್ಡಲ್ಲಾಗಲಿ ಮತ್ತು BP ಯಲ್ಲಾಗಲಿ ಶುಗರಲ್ಲಾಗಲಿ ಪ್ರತಿಯೊಂದು ಟೆಸ್ಟ್ ಎಲ್ಲ ಮಾಡ್ತಾರಲ್ಲ ಆಪ್ರೇಷನ್ ಮಾಡಬೇಕಾದ್ರೆ, ಅದರಲ್ಲಿ ಒಂದು ಪಾಯಿಂಟ್ ಏನಾದರೂ ಒಂದು 2-3 ಪಾಯಿಂಟ್ ಹೆಚ್ಚು ಕಡಿಮೆ ಇದ್ದರೂ ಕೂಡ ಅವರು ಮಾಡೋದಿಲ್ಲ, ಮತ್ತು ವಾಪಸ್ ಕಳಿಸ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಎಲ್ಲನೂ ಕೂಡ ನಾರ್ಮಲ್ ಸ್ಟೇಜಿಗೆ ಬಂದಮೇಲೆ ಆಪ್ರೇಷನ್ ಮಾಡಿಸೋಣ ಅಂತ ಹೇಳಿ ಇನ್ನು ಸುಮ್ಮನೆ. ಅದು ನಮಗೂ ಕೂಡ ಒಂಥರ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಭಯ ಅಂತೂ ಸಖತ್ತು ಭಯ ಅನಿಸಿತ್ತು. ಇನ್ನು ಬಿಡು ಹೆಂಗೆ ಆಗುತ್ತೆ ಅಂತ ಹೇಳಿದ್ವಿ. ಇನ್ನು ಗುರುವಾರ ಬಂದುಬಿಟ್ಟು ಒಂದು ಫಂಕ್ಷನ್ ಇತ್ತು ನಮ್ಮ ರಿಲೇಷನಲ್ಲಿ, ಅಂದರೆ ಸ್ವಂತ ನಮ್ಮಣ್ಣ, ನಮ್ಮ ದೊಡ್ಡಮ್ಮನ ಮಗಳದು ಸೀಮಂತ ಶಾಸ್ತ್ರ ಇದೆ. ಅದಕ್ಕೆ ಗುರುವಾರ ಹೋಗಬೇಕು ಅಂತ ಕೂಡ ಹೊರಟಿದ್ದೀವಿ. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ, ಎಲ್ಲ ನಮ್ಮ ಮನೆಯವ್ರ ಮೇಲೆ ಡಿಪೆಂಡು. ನಮ್ಮ ಮನೆಯವ್ರು ಸ್ವಲ್ಪ ಚೆನ್ನಾಗಿದ್ದರೆ ಹೋಗ್ತೀವಿ, ಇಲ್ಲಾಂದ್ರೆ ಏನು ಹೋಗಲ್ಲ. ಅವ್ರಿಗಿನ್ನ ಹೆಚ್ಚಾಗಿದೆ ಏನೋ ಅಲ್ಲ ಅಂದ್ಕೊಂಡು ಇದ್ವಿ. ಮತ್ತು ಇನ್ನು ಏನು ಪ್ರಿಪ್ರೇಷನ್ ಏನು ಮಾಡ್ಕೊಂಡಿರಲಿಲ್ಲ, ನೋಡೋಣ ಹೋಗೋದು ಬೇಡ ಅಂತ ಇನ್ನೂ ಸ್ವಲ್ಪ ಇದರಲ್ಲಿದ್ವಿ. ಇನ್ನು ಚಿಕ್ಕಮ್ಮ ಮತ್ತು ನಮ್ಮ ತಂಗಿಯವರು ಮತ್ತು ನಮ್ಮ ಅತ್ತಿಗೆ, ನಮ್ಮ ಅಕ್ಕವರೆಲ್ಲ ಕೂಡ ರೆಡಿ ಆಗಿ ಹೊರಟಿದ್ರು ಆಗ್ಲೇನು, ಎಲ್ಲ ನಾಳೆ ಹೋಗೋಣ ಅಂತ ಹೇಳಿ. ಸರಿ ಆಯಿತು, ನೀವು ಹೋಗ್ರಿ, ಹೋಗೋದು ನೋಡೋಣ ನಾವು, ಅಂದರೆ ಇವ್ರು ನೋಡ್ಕೊಂಬಿಟ್ಟು ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು ನಾವು ಬಂದರೆ ಬೈಕಲ್ಲಿ ಬರ್ತೀವಿ ವಾಪಸ್ಸು ಅಂತ ಕೂಡ ಹೇಳಿದ್ವಿ. ಇನ್ನು ನಾನು ತಾತನ ಹತ್ರ ಮಾತಾಡ್ತಾನೆ ಇದ್ದೀನಿ. ಇನ್ನು ಅವ್ರು ಕೇಳ್ತಾಯಿದ್ರು ಸ್ವಲ್ಪ ನಮ್ಮದು ಕೂಡ, ನಮ್ಮ ಅಮ್ಮ ಇದ್ದಾಗ ಹೆಂಗೆ ಏನಂತ ಕೂಡ ಹೇಳ್ತಾಯಿದ್ವಿ.
ಇನ್ನೇ ಸ್ವಲ್ಪ ಸಂಜೆ ಆಯಿತು. ಇದು ಸಂಜೆ ಆದ ತಕ್ಷಣ ನನ್ನ ಮಗ ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾನೆ ಅಂತೇಳ್ಬಿಟ್ಟು ಇವಾಗ ಜಾಸ್ತಿ ಅವ್ರ ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಅವ್ರ ಅಪ್ಪಾಜಿ ಅಂತೂ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಮಾಡಿಕೊಡ್ತಾ ಇರುತ್ತೆ. ಇದು ಪರಂಗಿದು ಇದಿರುತ್ತಲ್ಲ ಅದು ಮಾಡಿಕೊಟ್ಟಿದ್ರು, ಈ ಥರ ಊದಪ್ಪ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಶಾಂಪು ಹಾಕ್ಬಿಟ್ಟು ನೀರು ಹಾಕಿ ಕೊಟ್ಟಿದ್ರು. ನನ್ನ ಮಗ ಕೂಡ ತುಂಬ ಖುಷಿಯಿಂದ ಆಟ ಆಡ್ತಾ ಇದ್ದ. ಅವ್ರ ಅಪ್ಪಾಜಿ ಅಂತೂ ಅವ್ರ ಅಪ್ಪಾಜಿ ಮೇಲೆ ಜಾಸ್ತಿ ಬಿಡ್ತಾ ಇದ್ದ. ನೋಡ್ತಾ ಇರ್ಬೋದು, ಇದೆಲ್ಲ ರೆಡಿಮೇಡ್ ಸಿಗುತ್ತೆ ಅಂಗಡಿಯಲ್ಲೆಲ್ಲ, ಆದರೆ ಅದಕ್ಕಿಂತ ಇವಾಗ ಇದೆ ಬೆಸ್ಟ್ ಅಲ್ವಾ. ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಇಲ್ಲ ಶಾಂಪು ಹಾಕ್ಬಿಟ್ಟು ಸ್ವಲ್ಪ ನೀರು ಥರ ಮಾಡಿಕೊಟ್ಟು ಈ ಥರ ಮಾಡಿದ್ರೆ ತುಂಬ ಈಸಿ, ಚೆನ್ನಾಗಿ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ಸಿಂಪಲ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಆದಷ್ಟು ಸ್ವಲ್ಪ ಲೈಕ್ ಮಾಡಿ. ವೀಡಿಯೋಸ್ ನೋಡ್ತೀರ ಲೈಕ್ ಕೂಡ ಮಾಡೋದಿಲ್ಲ, ಮತ್ತು ಫುಲ್ಲು ಲೆಂತಾಗಿ ವೀಡಿಯೋ ನೋಡಿ, ಮತ್ತು ಕಮೆಂಟ್ ಕೂಡ ಮಾಡಿ. ಕೆಲವರು ಕಮೆಂಟು ಫಸ್ಟ್ಗೆ ಸ್ಟಾರ್ಟಿಂಗ್ ಚೆನ್ನಾಗಿ ಕಮೆಂಟ್ಸ್ ಎಲ್ಲ ಬರ್ತಾಯಿತ್ತು, ಬಟ್ ಇತ್ತೀಚೆಗೆ ನನಗೆ ಡೈಲಿ ಕಮೆಂಟ್ಸ್ ಮಾಡೋರೇ ಮಾಡ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ನನ್ನ ಮೇಲೆ ಏನಾದರೂ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ನನ್ನ ಕಡೆಯಿಂದ ಏನಾದರೂ ಬೇಜಾರಾಗಿದ್ದರೆ ಸಾರಿ ಅಂತ ಕೇಳ್ತೀನಿ. ನನಗೆ ಡೈಲಿ ನೀವೆಲ್ಲ ಕಮೆಂಟ್ಸ್ ಮಾಡ್ತಾ ಇರ್ತೀರಲ್ವ, ಅವರು ಒಂದು ಮೆಸೇಜ್ ಕೂಡ ಬರಲಿಲ್ಲ ಅಂದರೆ ಒಂಥರ ಬೇಜಾರಾಗುತ್ತೆ ನನಗೆ. ಆ ಥರ ಎಲ್ಲ ಮಾಡಬೇಡಿ, ಆದಷ್ಟು ಸಪೋರ್ಟ್